ಆಲ್, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಮರ್ತೋದೆ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಹಿತೈಷಿಗಳು ಹಾಗೆ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲ ನನ್ನ ವ್ಯೂವರ್ಸ್ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗೂ ಫ್ರೆಂಡ್ಸು ನಿಮಗೆಲ್ಲ ನನ್ನ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೂ ನಮ್ಮ ಯಜಮಾನ್ರ ಕಡೆಯಿಂದನೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೀವು ಹೇಳ್ರಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಆಯಿತು, ರೆಡಿ. ತೋರಣ ಕಟ್ಟಿದ್ದೆಲ್ಲ ಈಗ ಕಟ್ಟಿದ್ರು ಮಕ್ಕಳು, ಹಸ್ಬೆಂಡ್ ಎಲ್ಲ ಸೇರಿಕೊಂಡು. ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದೆ, ಅಡುಗೆ ಎಲ್ಲ ಅಮ್ಮ ಮಾಡಿದ್ದಾರೆ. ಬನ್ನಿ ದೇವ್ರನ್ನ ಈಗ ತೋರಿಸ್ತೀನಿ. ಬೆಳಗ್ಗೆಯಿಂದ ನಾನು ತೋರ್ಸೋಕ್ಕಾಗಿಲ್ಲ, ಎಲ್ಲ ಫೈನ್. ಬನ್ನಿ ಈಗ ನನ್ನ ನೈಟ್ ಪ್ರಿಪ್ರೇಷನ್ ಮಾಡೋ ವ್ಲಾಗ್ನ ಕೂಡ ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ನೋಡಿ, ನೈಟ್ ಈಗ ಟೈಮ್ ಬಂದು 10:30 11 ಗಂಟೆ ಆಗ್ತಾ ಬಂದಿದೆ. ಸ್ವಲ್ಪ ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಕೊಡೋರಿಗೆ ಪ್ರಸಾದನ ತಾಂಬೂಲ ಜೊತೆ ಏನಾದರೂ ವರ್ಷ ಒಂದೊಂದು ಪ್ರಸಾದನ ಮಾಡ್ತೀನಿ. ಈ ಸತಿ ಅವಲಕ್ಕಿ ಒಗ್ಗರಣೆ ಮಾಡಿದ್ರು ಅಮ್ಮ, ಪೇಪರ್ ಅವಲಕ್ಕಿ. ನೋಡಿ, ಅಮ್ಮ ಊಟ ಮಾಡ್ತಾಯಿದ್ದಾರೆ, ಮಕ್ಕಳದೆಲ್ಲ ಊಟ ಆಯಿತು, ನಂದು ಹಸ್ಬೆಂಡು ಕೂಡ ಈಗ ಊಟ ಆಯಿತು. ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ. ನೋಡಿ, ದೇವರು ಈ ಥರ ರೆಡಿ ಮಾಡಿ ಈಗ ಆಗಿದೆ. ನೋಡಿ, ನನ್ನ ಮಗ ಚಿಕ್ಕವನ ಪ್ರಸಾದನ ಪ್ಯಾಕಿಂಗ್ ಮಾಡ್ತಾ ಇದ್ದಾನೆ. ಬನ್ನಿ ಈಗ ಹೊರಗಡೆ ತೋರಿಸ್ತೀನಿ ಯಾವ ಥರ ಮಳೆ ಬೀಳ್ತಾ ಇದೆ ಅಂತ. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಎದ್ದು ಕೆಲಸಗಳನ್ನ ಮಾಡ್ಕೊತೀವಿ. ಏನಕ್ಕೆ ಅಂದರೆ ಬೆಳಗ್ಗೆ ಬೇಗನೆ ಪೂಜೆ ಮಾಡೋದ್ರಿಂದ ಎಲ್ಲರೂ ಎದ್ದು ನಾವು ಹೆಲ್ಪ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊತೀವಿ. ನನಗಂತೂ ತುಂಬಾ ನಿದ್ದೆ ಬರ್ತಾಯಿದೆ. ವರ್ಷ ನಿದ್ದೆನೇ ಮಾಡ್ತಾ ಇರಲಿಲ್ಲ, ಬಟ್ ಈ ಸತಿ ಆಗ್ತಾಯಿಲ್ಲ. ಫುಲ್ ಟಯರ್ಡ್ ಆಗಿದ್ದೀನಿ. 2 ದಿವಸದಿಂದ ಹೊರಗಡೆ ಓಡಾಡ್ತಾ ಇರೋದ್ರಿಂದ. ನೋಡಿ, ಫುಲ್ಲು ಮಳೆ ಆಗ್ತಾಯಿದೆ. ರಂಗೋಲಿ ಹಾಕೋಕ್ಕಾಗಲ್ಲ, ಬೆಳಗ್ಗೆ ಬೇಗನೆ ಎದ್ದು ಹಾಕೋಣ ಅಂದ್ಬಿಟ್ಟು. ನೋಡಿ, ಈಗ ಬೆಳಗಿನ ಜಾವ 5 ಗಂಟೆ ಆಗಿದೆ. ಈಗ ನೋಡಿ, ರಂಗೋಲಿ ಎಲ್ಲ ಹಾಕಿದೆ, ತೊಳೆದು ಎಲ್ಲ. ಮಳೆ ಎಲ್ಲ ಚೆನ್ನಾಗಿ ನಿಂತಿದೆ, ಈಗೇನು ಮಳೆ ಇಲ್ಲ. ನೋಡಿ, ಈ ಥರ ರಂಗೋಲಿನ ಹಾಕಿದ್ದೀನಿ. ಅಮ್ಮ ನಾನು ಸ್ನಾನ ಮಾಡಿಕೊಂಡು ಮನೆ ಎಲ್ಲ ಒರೆಸಿ ಗುಡಿಸಿ ರಂಗೋಲಿನ ಹೊರಗಡೆ ಎಲ್ಲ ಹಾಕಿ ಬಂದೆ. ಅಮ್ಮ ಫಸ್ಟು ಕೈಗೆ ಬಳೆ ಹಾಕು ಅಂತ ಬೈತಾ ಇದ್ದಾರೆ. ಅದಕ್ಕೆ ಫಸ್ಟ್ ಕೆಲಸನ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ನಾವು ಏನೇ ಒಂದು ಲಕ್ಷ್ಮೀ ಪೂಜೆ ಹಂಗೆಲ್ಲ ಮಾಡೋವಾಗ ನಾವು ಮೊದಲು ಕೈ ತುಂಬ ಬಳೆ ಆಗಲಿ, ಕಿವಿಗೆ ಓಲೆ ಆ ಥರ ಎಲ್ಲ ಇಟ್ಕೊಂಡು ನಾವು ರೆಡಿ ಆಗಬೇಕಂತೆ ಲಕ್ಷ್ಮಿ ಥರ. ಆಮೇಲೆ ದೇವ್ರಿಗೆ ಮಾಡಬೇಕು. ಫೈನಲಿ ನೋಡಿ, ಕೈಗೆಲ್ಲ ಬಳೆ ತೊಟ್ಕೊಂಡು ಬನ್ನಿ ಎಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ. ಈಗ ಬಂದು ಕುಂಕುಮ ಬಟ್ಲಿಗೆ ಅರಿಶಿನ ಕುಂಕುಮ ಅದೆಲ್ಲ ಫಿಲ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಏನು ಅಂದರೆ ವರ್ಷವೂ ಅಷ್ಟೇ ಬೆಳ್ಳಿ ಸಾಮಾನು ಏನಾದರೂ ಒಂದು ತರ್ತೀವಿ. ಈ ಸತಿ ದೊಡ್ಡ ದೀಪ ತರಬೇಕು ಅಂದ್ಕೊಂಡ್ವಿ. ತುಂಬಾ ಬೆಳ್ಳಿ ರೇಟ್ ಆಗಿರೋದ್ರಿಂದ ನಾನೇ ಬೇಡ ಅಂದೆ. ಹಸ್ಬೆಂಡ್ಗೆ ಅದು ಅಭ್ಯಾಸ, ವರ್ಷ ಒಂದು ಏನಾದರೂ ಹೊಸ ಬೆಳ್ಳಿ ವಸ್ತುನ ತಂದು. ನೋಡಿ, ಅದಕ್ಕೆ ಚಿಕ್ಕದ ಬೆಳ್ಳಿ ತಟ್ಟೆನ ತಂದು ಕೊಟ್ಟರು. ಇದು ಹೋದ ವರ್ಷ ವಿಗ್ರಹಗಳು ತಂದಿದ್ವಿ. ಗಣಪತಿ ಹಾಗೆ ವೆಂಕಟರಮಣ ಸ್ವಾಮಿ, ಗೋ ಮತ್ತು ಗಣಪತಿ ವಿಗ್ರಹ ಆ ಥರ, ಲಕ್ಷ್ಮೀದು ಆ ಥರ ತಂದಿದ್ವಿ. ಈ ಸತಿ ನೋಡಿ, ಚಿಕ್ಕದು ಬೆಳ್ಳಿ ತಟ್ಟೆನ ತಂದು ಕೊಟ್ಟರು. ಹೇಗಿದೆ, ಚೆನ್ನಾಗಿದೆಯಾ ಬೆಳ್ಳಿ ತಟ್ಟೆ? ಸಿಂಪಲ್ಲಾಗೆ ಪುಟ್ಟದಾಗೆ ಇದೆ. ದೇವ್ರ ಮನೇಲಿ ಡೈಲಿ ಯೂಸಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಕು ಅಂತ ತರಿಸ್ಕೊಂಡೆ. ಬನ್ನಿ ಈಗ ಅದನ್ನೆಲ್ಲ ಇಡೋಣ ದೇವ್ರ ಹತ್ರ. ಮೊದಲೇ ಸತಿ ತಂದಿರೋ ಬೆಳ್ಳಿ ತಟ್ಟೆಯಲ್ಲಿ ದೇವ್ರ ಹತ್ರ ಇಟ್ಟು ಏನಾದರೂ ಒಂದು ಅದರಲ್ಲಿ ಬೆಳ್ಳಿ ಕಾಯಿನೂ ಆ ಥರ ಇಟ್ಟು ಪೂಜೆ ಮಾಡ್ತೀನಿ. ಅದೇ ಥರ ಇಡ್ತೀನಿ ನಾನು ಕೂಡ. ನೋಡಿ, ಈ ಥರ ಇಟ್ಟಿದ್ದೀನಿ. ಹೇಗಿದೆ ನಮ್ಮ ಮನೆ ಲಕ್ಷ್ಮಿ? ಚೆನ್ನಾಗಿದೆಯಾ? ಚೆನ್ನಾಗಿ ಕೂರಿಸಿನ ಸಿಂಪಲ್ಲಾಗೆ ಮಾಡಿದ್ದೀನಿ. ನಾನೇನು ಯಾವಾಗೂ ಸಿಂಪಲ್ಲಾಗಿ ಇದೇ ಥರನೇ ಮಾಡೋದು, ಗ್ರ್ಯಾಂಡ್ ಏನಿಲ್ಲ. ಆಗಿದೆ, ಫೈನಲಿ ಎಲ್ಲ ರೆಡಿ ಆಗಿದೆ. ಇನ್ನು ಮಕ್ಕಳು ಹಸ್ಬೆಂಡ್ ಎದ್ಮೇಲೆ ಪೂಜೆನ ಸ್ಟಾರ್ಟ್ ಮಾಡಬೇಕು. ಅವರು ಎಲ್ಲ ಇದು ಸ್ನಾನಗಳು ಮಾಡ್ತಾಯಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ನಾನೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು. ನೋಡಿ, ಈಗ ಎಲ್ಲರೂ ಬಂದು ಕೂತಿದ್ದೀವಿ, ಒಟ್ಟಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಈ ಸತಿ ಸ್ವಲ್ಪನೇ ಲೇಟ್ ಆಯಿತು ನಮ್ಮ ಮನೇಲಿ ಪೂಜೆ. ಯಾವಾಗಲೂ 5 ಗಂಟೆಗೆ, ಬೆಳಗಿನ ಜಾವ 5 ಗಂಟೆಗೆ ನನ್ನ ಪೂಜೆನ ಮುಗಿಸ್ತಾ ಇದ್ದೆ. ಆದರೆ ಈ ಸತಿ ಸ್ವಲ್ಪ ನಾನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೆ, ಯಾಕಂದರೆ ಟಯರ್ಡ್ ಆಗಿದ್ದರಿಂದ. ಬನ್ನಿ ಈಗ ನಮ್ಮ ಮನೆ ಲಕ್ಷ್ಮಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಹೇಗಿರುತ್ತೆ ಅಂತೆಲ್ಲ ನೀವು ಕೂಡ ನೋಡ್ಕೊಂಡು ಬನ್ನಿ. ಯಾರೆಲ್ಲ ಹಬ್ಬ ಮಾಡ್ತೀರಾ ಮಾಡಲ್ಲ, ಈ ಹಬ್ಬ ನನಗೆ ತಿಳಿದ ಮಟ್ಟಿಗೆ ಎಲ್ಲರೂ ಮಾಡ್ಬೋದು ಅಂತಾರೆ. ಹಬ್ಬ ದೀಪಾವಳಿ ಥರ ಅವರು ಮಾಡಬೇಕು ಇವ್ರು ಮಾಡಬೇಕು ಅಂತ ಇಲ್ಲ. ಪ್ರತಿಯೊಬ್ಬರು ಈ ಹಬ್ಬನ ಮನೇಲಿ ದೊಡ್ಡವ್ರನ್ನ ಕೇಳಿ ನಾವು ಶುರು ಮಾಡ್ಬೋದಂತೆ. ಬಂದೋಷ್ಟರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟು ತಿಳಿದಿದೆ.
ಇನ್ನು ಏನೆಲ್ಲ ಇದೆ ಈ ಹಬ್ಬದ ಬಗ್ಗೆ ಅಂತೆಲ್ಲ ನಾನು ಹೋದ ವರ್ಷ ವೀಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ. ವರ್ಷ ಅದನ್ನೇ ಹೇಳ್ತಾ ಇದೆ, ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಸ್ಟೋರಿ ಬಗ್ಗೆ ಎಲ್ಲ ಏನೂ ಹೇಳ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ, ಹೇಗೆ ಬಂತು ಈ ಹಬ್ಬ ಹೇಗೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಮತ್ತೆ ಅದನ್ನ ತಿಳಿಸೋ ಅವಶ್ಯಕತೆ ಇಲ್ಲ. ಬನ್ನಿ ಈಗ ಎಲ್ಲರೂ ಸೇರಿ ಒಟ್ಟಿಗೆ ನಮ್ಮ ಮನೆಯಲ್ಲಿ ಈಗ ಪೂಜೆನ ಈ ಥರ ಮಾಡ್ತಾಯಿದ್ದೀವಿ. ಈಗ ಬನ್ನಿ ಕಂಕಣ ಕಟ್ಕೊಳ್ಳೋಣ ಕೈಗೆ. ನೋಡಿ ತಾಂಬೂಲನ ಕೊಟ್ಟು ಯಜಮಾನ್ರಿಗೆ ಕಟ್ತಾಯಿದ್ದೀನಿ. ನಾವು ಮೊನ್ನೆ ಭೀಮನ ಅಮಾವಾಸ್ಯೆ ದಿವಸ ಕಟ್ಟಿದಂಥ ಕಂಕಣನ ಬಿಚ್ಕೋಬೇಕು. ದಾರನ ಬಿಚ್ಚಿ ಅದನ್ನು ಎಲ್ಲಾದರೂ ಒಂದು ಗಿಡದ ಮೇಲೆ ನೀರಲ್ಲಿ ಬಿಡಬೇಕು. ನೋಡಿ ಮೊನ್ನೆ ಕಟ್ಟಿದಂಥ ಭೀಮನ ಅಮಾವಾಸ್ಯೆ ದಾರನ ಬಿಚ್ಚಿ ಈಗ ವರಮಹಾಲಕ್ಷ್ಮಿ ಹಬ್ಬದ ಕಂಕಣ ದಾರನ ಕಟ್ತಾಯಿದ್ದೀನಿ. ಈ ದಾರ ಬಂದು ನಾವು ಗಣೇಶ ಹಬ್ಬ ಬರೋವರೆಗೂ ಬಿಚ್ಚೋದಿಲ್ಲ. ಮತ್ತು ಸೇಮ್ ಇದೇ ಥರ ಪ್ರೊಸೀಜರೇ ಗೌರಿ ಗಣೇಶ ಹಬ್ಬದ ದಿವಸ ಪೂಜೆ ಮಾಡಿ ಈಗ ಈ ಥರ ಕಟ್ಟಿದ್ನಲ್ಲ ಅದ ದಾರನ ಬಿಚ್ಚಿ ಮತ್ತು ಗೌರಿ ಗಣೇಶ ಹಬ್ಬದ ದಿವಸ ಇನ್ನೊಂದು ದಾರನ ಕಟ್ಕೊಳ್ತೀವಿ. ನೋಡಿ ನೀವೆಲ್ಲ ಯಾವ ಥರ ಮಾಡ್ತೀರಾ ಇದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ ಒಂದು ಸತಿ ಹಬ್ಬದಲ್ಲಿ. ಏನಕ್ಕೆ ದಾರ ಕಟ್ಕೊತೀವಿ, ಇದ್ರ ಕಂಕಣದ ಬಗ್ಗೆ ಅರ್ಥ ಏನು ಅಂತೆಲ್ಲ ತಿಳಿಸಿದ್ದೀನಿ. ನೋಡಿ ನನ್ನ ಮಗ ಏನೋ ಕೇಳ್ತಾ ಇದ್ದಾನೆ ಅವ್ರ ಅಪ್ಪನ ಫೋನಲ್ಲಿ ಫೋಟೋಸ್ ತೆಗಿಯೋಕ್ಕೆ. ಸೇಮ್ ಇದೇ ಥರ ನನಗೂ ಕೂಡ ಕಟ್ಟಿದ್ರು ಯಜಮಾನ್ರು. ಈಗ ಮಕ್ಕಳಿಗೆ ಅಮ್ಮಂಗೆ ಕಟ್ಟಬೇಕು. ಬನ್ನಿ ಇನ್ನು ಅಮ್ಮ ಬೆಳಗಿನ ಜಾವ ಒಂದು ಸತಿ ಸ್ನಾನ ಮಾಡಿದ್ದಾರೆ, ಅಡುಗೆಗಳು ಮಾಡ್ತಾಯಿದ್ದಾರೆ. ಈಗ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಅಮ್ಮನಿಗೆ ಸ್ನಾನ ಮಾಡಿ ಬಂದಮೇಲೆ ಕಟ್ತೀನಿ. ಈಗ ನಮ್ಮನೆ ಮಕ್ಕಳಿಗೆ ಕಟ್ತಾಯಿದ್ದೀವಿ. ಪ್ರತಿಯೊಬ್ಬರು ಇದನ್ನ ಹಬ್ಬ ಇರೋರು ಕಟ್ಕೋಬೇಕು ಈ ಥರ ದಾರನ ಅಂತ ಹೇಳ್ತಾರೆ. ಈಗ ನನ್ನ ದೊಡ್ಡ ಮಗನಿಗೆ ಕಟ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ಅಮ್ಮ ಆಗಲಿ ಈ ಥರ ಹಬ್ಬಗಳು ಬಂದಾಗ ತುಂಬಾ ಹೆಲ್ಪ್ ಮಾಡ್ತಾರೆ. ಎಲ್ಲ ಕೆಲಸದಲ್ಲೂ ನಾವು ಪ್ರತಿಯೊಬ್ಬರು ಭಾಗಿಯಾಗಿ ಒಟ್ಟಿಗೆ ಕೂಡಿ ಮಾಡ್ತೀವಿ. ಹಾಗಾಗಿ ನಮಗೆ ಹಬ್ಬ ಏನೇ ಮಾಡಿದ್ರು ಅದು ಕಷ್ಟ ರಿಸ್ಕ್ ಅಂತ ಅನಿಸೋದಿಲ್ಲ. ತುಂಬಾ ಸುಲಭವಾಗಿ ಬೇಗನೆ ಹಬ್ಬನ ಮಾಡ್ತೀವಿ. ನೋಡಿ ಎಲ್ಲ ಫೈನಲಿ ಪೂಜೆ ಆಯಿತು. ಈಗ ನಾನು ಕಥೆನ ಓದ್ತಾಯಿದ್ದೀನಿ. ಬೆಳಗ್ಗೆ ಸಂಜೆ 2 ಸತಿ ನಾನು ಪುಸ್ತಕನ ಓದ್ತೀನಿ ಹಬ್ಬದ ದಿವಸ. ಅದು ನನಗೊಂಥರ ಸಮಾಧಾನ ಅನಿಸುತ್ತೆ. ಬನ್ನಿ ಮೊದಲು ಗಣಪತಿ ಪೂಜೆನ ಮಾಡಿದೆ. ಅದನ್ನು ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಯಿತು. ನನ್ನ ಮಗನಿಗೆ ಹೇಳಿದ್ದೆ ವಿಡಿಯೋ, ಅವನು ಸ್ವಲ್ಪ ಫೋನ್ ಬಂತು ಹಂಗಾಗಿ ವಿಡಿಯೋ ಆಫ್ ಆಗಿದೆ, ಮತ್ತು ಅವನು ಆನ್ ಮಾಡೇ ಇಲ್ಲ. ಆ ಕ್ಲಿಪ್ಪಿಂಗ್ ಮಾತ್ರ ಸ್ವಲ್ಪ ಮಿಸ್ ಆಯಿತು. ನಾವು ಏನೇ ಪೂಜೆ ಮಾಡಿದ್ರೂ ಫಸ್ಟು ಗಣಪತಿನ ಆರಾಧನೆ ಮಾಡಬೇಕು. ಗಣಪತಿ ಪೂಜೆ ಆದಮೇಲೆ ದೇವರಿಗೆ ಪೂಜೆ ಮಾಡಿದ್ದು. ನಾನು ಕೂಡ ಹಾಗೆ ಮಾಡಿದ್ದು. ಆ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಯಿತು, ಏನು ಅಂದ್ಕೊಬೇಡಿ. ಫೈನಲಿ ನೋಡಿ ಈ ಥರ ಪುಸ್ತಕನ ಓದ್ತಾ ಇದ್ದೀನಿ. ನೀವೆಲ್ಲ ಯಾವ ಥರ ಪೂಜೆ ಮಾಡ್ತೀರಾ? ನಾನು ಪೂಜೆ ಮಾಡಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಈಗ ಫೈನಲಿ ನೋಡಿ ನಾನು ಈ ಥರ ಕತೆ ಪುಸ್ತಕನ ಓದ್ತಾ ಇದ್ದೀನಿ. ಇದು ಕತೆ ಎಲ್ಲ ಓದಿ ಆದಮೇಲೆ ಮತ್ತೆ ಇನ್ನೊಂದು ಸತಿ ನಾನು ದೇವರಿಗೆ ಪೂಜೆ ಎಲ್ಲ ಮಾಡಿ ಹಾಗೆ ಆರತಿನ ಮಾಡಬೇಕು. ನಾವು ಪೂಜೆ ಮಾಡಿದ ತಕ್ಷಣ ಈ ಥರ ದೇವ್ರಿಗೆಲ್ಲ ನಾವು ದೇವ್ರನ್ನ ಇಟ್ಟು ಪೂಜೆ ಮಾಡಿದಾಗ ಬೆಳಗ್ಗೆ ಪೂಜೆ ಮಾಡಿ ಸಂಜೆ ಆರತಿ ಮಾಡಬಾರ್ದು. ಎರಡೂ ಸತಿನೂ ಆರತಿ ಮಾಡಬೇಕಂತೆ ನಾವು ದೇವ್ರಿಗೆ. ನನಗೆ ಒಬ್ಬರು ಆಂಟಿ ಹೇಳ್ಕೊಟ್ಟಿದ್ದು, ನಾನು ಅವತ್ತಿಂದ ಹಾಗೆ ಮಾಡ್ತೀನಿ. ನೋಡಿ ಈ ಥರ ನೀಟಾಗಿ ಆರತಿನ ಮಾಡಿ ಮತ್ತು ಸಂಜೆ ಇನ್ನೊಂದು ಸತಿ ಆರತಿ ಮಾಡ್ಕೊಳ್ಳಿ. ನೀವು ಆರತಿ ತಟ್ಟೆನ ಯಾವತ್ತೂ ಅಷ್ಟೇ ನೆಲದ ಮೇಲೆ ಇಡಬಾರ್ದಂತೆ. ಮೇಲೆ ಅಥವಾ ಬೇರೆ ಒಂದು ನೆಲದ ಮೇಲೆ ಇಟ್ಟರು ತಟ್ಟೆ ಇತ್ತು
ತಟ್ಟೆ ಒಳಗೆ ಆರತಿ ತಟ್ಟೆನ ಇಡಬೇಕು. ನನಗೆ ಆಂಟಿ ತಿಳಿಸ್ಕೊಟ್ಟಿದ್ದು, ಅವರು ಹೇಳ್ಕೊಟ್ಟಾಗಿಂದ ನಾನು ಕೂಡ ಅದೇ ಥರ ಮಾಡ್ತೀನಿ. ಈ ವಿಷಯ ತುಂಬ ಜನಕ್ಕೆ ಗೊತ್ತಿರಲ್ಲ, ಯಾರಿಗೆಲ್ಲ ಗೊತ್ತಿಲ್ಲ ನೀವು ಕೂಡ ತಿಳ್ಕೊಳ್ಳಿ. ಆರತಿ ತಟ್ಟೆನ ನೆಲದ ಮೇಲೆ ಇಡಬೇಡಿ. ಬನ್ನಿ ಈಗ ಪೂಜೆ ಎಲ್ಲ ಆಯಿತು. ಫೈನಲಿ ನೋಡಿ ಪೂಜೆ ಎಲ್ಲ ಆಯಿತು. ಬನ್ನಿ ಈಗ ಅಡುಗೆ ಎಲ್ಲ ಅಮ್ಮ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಫೋನಲ್ಲಿ ಬ್ಯುಸಿ ಆಗಿದ್ದಾರೆ ಹಸ್ಬೆಂಡು. ಇಷ್ಟೆಲ್ಲ ಹಬ್ಬ ಮಾಡಿದ್ಮೇಲೆ ಹಬ್ಬದ ಊಟ ನೋಡಿಸ್ಲೇಬೇಕಲ್ವ. ನೋಡಿ ಬಿಸಿ ಬಿಸಿ ಒಬ್ಬಟ್ಟು, ತುಪ್ಪ, ಹಪ್ಪಳ ಕರಿಬೇಕು. ಈಗ ಇದು ಚಿತ್ರಾನ್ನ, ಲೆಮನ್ ರೈಸು, ಬಟಾಣಿ ಮಸಾಲೆ, ಕಡಲೆ ಕೂಟು, ಹಾಗೆ ಒಬ್ಬಟ್ಟು ಸಾಂಬಾರು. ಅಮ್ಮನ ಕೈಲಿ ಒಬ್ಬಟ್ಟು ಸಾರು ತುಂಬಾ ಇಷ್ಟ ನನಗೆ, ಘಮ ಘಮ ಅಂತ ಇದೆ. ಹಾಗೆ ಆಲೂಗಡ್ಡೆ ಗೊಜ್ಜು, ಬೀನ್ಸ್ ಪಲ್ಯ, ಅವರೆಕಾಯಿ, ಹಸಿ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ, ಬದನೆಕಾಯಿ, ಹುಳಿ, ಆಲೂಗಡ್ಡೆ ಹಾಕಿ ಹುಳಿ ಮಾಡಿದ್ದಾರೆ. ಹಾಗೆ ವೈಟ್ ರೈಸು. ಈಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನಾವು ಊಟನ ಬಡಿಸ್ಕೊಂಡು ಊಟ ಮಾಡ್ತೀವಿ. ನಾನು ಯಾವುದೇ ಥರ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಅದೇ ಬ್ರೇಕ್ಫಾಸ್ಟು ಟೈಮಿಗೆ ಹೋಗಿ ಒಂದೇ ಸತಿ ಹಬ್ಬದ ಊಟ ತಿಂತ ಈ ವ್ಲಾಗ್ನ ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂಥ ವ್ಲಾಗಲ್ಲಿ ಸಂಜೆ ಯಾರೆಲ್ಲ ನಮ್ಮ ಮನೆಗೆ ಎಷ್ಟು ಜನ ಅರಿಶಿನ ಕುಂಕುಮಕ್ಕೆ ಎಲ್ಲ ಬರ್ತಾರೆ, ನಾವು ಸಂಜೆ ಬೇರೆ ಥರ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿ ಆ ವ್ಲಾಗು ಕೂಡ ಸಪ್ರೇಟ್ ಮಾಡ್ತೀನಿ. ಆ ವ್ಲಾಗ್ನ ಕೂಡ ಯಾರು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.